ವೀಕ್ಷಕರೇ, ನಟ ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ನ ದರ್ಶನ್ ಪರ ವಕೀಲರು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಇದೇ ಸೆಪ್ಟೆಂಬರ್ 16ರಂದು ಮತ್ತೆ ನಟ ದರ್ಶನ್ ಅವರ ಜಾಮೀನು ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದ್ದು, ನಟ ದರ್ಶನ್ ಅವರಿಗೆ ಜಾಮೀನು ಕೊಡಬೇಕೋ ಅಥವಾ ಬೇಡವೋ ಎಂದು ವಿಚಾರಣೆ ನಡೆಯಲಿದೆ. ಅಕ್ಟೋಬರ್ ಒಳಗೆ ರೇಣುಕಾಸ್ವಾಮಿ ಕೇಸ್ನ ಚಾರ್ಜ್ ಶೀಟ್ ನೋಡಿಕೊಂಡು ನಟ ದರ್ಶನ್ ಅವರಿಗೆ ಜಾಮೀನು ಕೊಡಬೇಕೋ ಅಥವಾ ಬೇಡ ಎಂದು ನಿರ್ಧಾರವು ಸುಪ್ರೀಂ ಕೋರ್ಟ್ ಮಾಡಲಿದೆ. ಒಂದು ಮಾಹಿತಿಯ ಪ್ರಕಾರ, ಈ ಒಂದು ಕೃತ್ಯ ನಡೆಯುವ ಸಮಯದಲ್ಲಿ ನಟ ದರ್ಶನ್ ಅವರು ಅಲ್ಲಿ ಇರಲಿಲ್ಲ ಮತ್ತು ಅವರು ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಒಂದರಲ್ಲಿ ಇದ್ದರೆಂದು ಹೇಳಲಾಗುತ್ತಿದೆ. ಮತ್ತು ನಟ ದರ್ಶನ್ ಅವರು ಬಂದ ನಂತರ ಸುಮಾರು 2 ಗಂಟೆಗಳ ಬಳಿಕ ರೇಣುಕಾಸ್ವಾಮಿ ನಿಧನರಾಗಿದ್ದಾರೆ ಕೂಡ ಎನ್ನಲಾಗುತ್ತಿದೆ. ಈ ಒಂದು ಕಾರಣದಿಂದ ನಟ ದರ್ಶನ್ ಅವರ ಆರೋಪಿ ಅಲ್ಲ ಎಂಬುದಾಗಿ ದರ್ಶನ್ ಪರ ವಕೀಲರು ಮಾತನಾಡಲಿದ್ದಾರಂತೆ.